ಶೀರ್ಷಿಕೆ ದೊಡ್ಡ ಹಸು ಮತ್ತು ಧೈರ್ಯಶಾಲಿ ರೈತ. ಒಂದು ದೊಡ್ಡ ಹಸು ಹಳ್ಳಿಗೆ ಒಳಗೆ ಬರುತ್ತದೆ. ಎಲ್ಲರೂ ಅದನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ಅಷ್ಟರಲ್ಲಿ ಒಬ್ಬ ಧೈರ್ಯಶಾಲಿ ರೈತ ಮುಂದೆ ಬಂದು ಹಸುವನ್ನು ಕೈಯಿಂದ ಹಿಡಿದುಕೊಳ್ಳುತ್ತಾನೆ ಮತ್ತು ಹೇಳುತ್ತಾನೆ, ಇನ್ನು ನೀನು ನನ್ನ ಸ್ನೇಹಿತೆ. ರೈತನು ಮಜಾಕಾಗಿ ಹಸುವಿನ ಮೇಲೆ ಕುಳಿತು ಹಳ್ಳಿಯ ಬೀದಿಗಳಲ್ಲಿ ಸುತ್ತಾಡಲು ಪ್ರಾರಂಭಿಸುತ್ತಾನೆ. ಮಕ್ಕಳು ನಗುತ್ತಾರೆ. ಜನರು ಚಪ್ಪಾಳೆ ಹೊಡೆಯುತ್ತಾರೆ. ರೈತ ಮತ್ತು ಹಸು ಇಬ್ಬರು ತುಂಬಾ ಖುಷಿಯಾಗುತ್ತಾರೆ. ರೈತನು ಹಸುವಿಗೆ ತುಂಬಾ ಹಣ್ಣುಗಳು ತಿನ್ನಿಸುತ್ತಾನೆ. ಅವಳ ಜೊತೆ ದಿನವಿಡೀ ಆಟ ಆಡುತ್ತಾನೆ. ಒಮ್ಮೆ ಹೊಲದಲ್ಲಿ ಓಡುತ್ತಾರೆ, ಮತ್ತೊಮ್ಮೆ ಕೆರೆಯ ಬಳಿ ವಿಶ್ರಾಂತಿ ಪಡೆಯುತ್ತಾರೆ. ಹಸು ಕೂಡ ರೈತನನ್ನು ತನ್ನ ಬೆನ್ನಿನ ಮೇಲೆ ಕೂರಿಸಿಕೊಂಡು ಹೊಲಕ್ಕೆ ಕರೆದೊಯ್ಯುತ್ತದೆ. ರೈತನು ಹಸುವಿಗೆ ಜಿಮ್ ಕೂಡ ಮಾಡಿಸುತ್ತಾನೆ. ಹಸು ಪುಷಪ್ ಮತ್ತು ಓಟ ಮಾಡುತ್ತದೆ. ಹಳ್ಳಿಯ ಜನರು ಹೇಳುತ್ತಾರೆ, ಇದು ಫಿಟ್ನೆಸ್ ಹಸು ಅಂತೆ. ಒಂದು ದಿನ ಹಸುವಿನ ಹೊಟ್ಟೆ ನೋವಾಗುತ್ತದೆ. ರೈತನು ತುಂಬಾ ದುಃಖಪಡುತ್ತಾನೆ. ಅವಳಿಗೆ ನೀರು ಕೊಡುತ್ತಾನೆ, ಅವಳ ತಲೆಯ ಮೇಲೆ ಕೈ ಹಾಯಿಸುತ್ತಾನೆ. ಆಗ ಹಠಾತ್ ಹಸು ಒಂದು ದೊಡ್ಡ ಬಂಗಾರದ ಕುಂಡೆ, ಗೋಲ್ಡನ್ ಪಾಟ್, ಕೊಡುತ್ತದೆ. ರೈತನು ಸಂತೋಷದಿಂದ ಕುಣಿಯುತ್ತಾನೆ. ಆದರೆ ಹಸು ಅಳುತ್ತಿದೆ. ರೈತ ಕೇಳುತ್ತಾನೆ, ಏನಾಯ್ತು ಸ್ನೇಹಿತೆ, ಯಾಕೆ ಅತ್ತಿದ್ದೀಯಾ? ಹಸು ಹೇಳುತ್ತಾಳೆ, ಏಕೆಂದ್ರೆ ಯಾರೂ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಲಿಲ್ಲ. ಅಂತ್ಯ. ಪಾಠ: ಪ್ರೀತಿ ಮತ್ತು ಕಾಳಜಿಯಿಂದ ಚಮತ್ಕಾರಗಳು ಸಂಭವಿಸುತ್ತವೆ.